ಇನ್ನು ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣ ಸರ್ಕಾರದ ಆದೇಶ ಹಿನ್ನೆಲೆ ಯಾದಗಿರಿಗೆ ಸಿಐಡಿಯ ತಂಡ ಎಂಟ್ರಿ ಆಗಿದೆ. ಸೊ ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರೋದು. ಸರ್ಕಾರ ನಿನ್ನೆ ಸಿಐಡಿ ತನಿಖೆಗೆ ಆದೇಶವನ್ನು ಹೊರಡಿಸಿತು. ಸೊ ತನಿಖೆಗೆ ಆದೇಶ ನೀಡಿ ಒಂದೇ ದಿನದಲ್ಲಿ ಸಿಐಡಿ ಅವರು ಆಗಮಿಸಿದ್ದಾರೆ. ಸಿಐಡಿ ಡಿವೈಎಸ್ಪಿ ಪುನೀತ್ ನೇತೃತ್ವದಲ್ಲಿ ತಂಡ ಎಂಟ್ರಿ ಆಗಿದೆ. ಪೊಲೀಸರಿಂದ ಕೇಸ್ ಫೈಲ್ ಅನ್ನ ಪಡೆಯಲಿರುವಂತಹ ಸಿಐಡಿ ಎಫ್ಐಆರ್ ಪ್ರತಿ, ಪಂಚನಾಮೆ ವರದಿ ಇದೆಲ್ಲವನ್ನ ಕೂಡ ಸಿಐಡಿಯ ತಂಡ ಈಗ ಪೊಲೀಸರಿಂದ ಪಡೆಯಲಿದೆ. ಶಾಸಕ ಚೆನ್ನಾರೆಡ್ಡಿ ಹಾಗೇನೆ ಪುತ್ರ ಪಂಪಣ್ಣಗೌಡ ಇವರ ವಿರುದ್ಧ ಕೇಸ್ ಆಗಿದೆ. ಈಗ ಕೇಸ್ ಫೈಲ್ ಪಡೆದು ತನಿಖೆಯನ್ನ ಚುರುಕು ಆಗುತ್ತೆ ಅನ್ನೋ ಈ ಒಂದು ಇನ್ವೆಸ್ಟಿಗೇಷನ್. ಸೊ ಸರ್ಕಾರದ ಆದೇಶ ಹಿನ್ನೆಲೆ ಯಾದಗಿರಿಗೆ ಈಗ ಸಿಐಡಿಯ ತಂಡ ಆಗಮಿಸಿದೆ. ಸೊ ಆ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಈಗ ಪೊಲೀಸರಿಂದ ಫೈಲನ್ನು ಪಡಿತಾರೆ. ನಮ್ಮ ಪ್ರತಿನಿಧಿ ಅಮೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅಲ್ಲಿಂದ ಬನ್ನಿ ನೋಡೋಣ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಈಗಾಗಲೇ ಸರ್ಕಾರ ಸಿಐಡಿ ತನಿಖೆಗೆ ಹಸ್ತಾಂತರ ಕೂಡ ಮಾಡಿದೆ. ಸಿಐಡಿ ತನಿಖೆಗೆ ಹಸ್ತಾಂತರ ಮಾಡಿದ ಒಂದೇ ದಿನದಲ್ಲಿ ಈಗ ಯಾದಗಿರಿ ನಗರಕ್ಕೆ ಸಿಐಡಿ ತಂಡ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸಿಐಡಿ ತಂಡ ಬೆಳಗ್ಗೆನೇ ಯಾದಗಿರಿ ನಗರಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯಾಗಿ ಸಿಐಡಿಗೆ ವರ್ಗಾವಣೆ ಕೂಡ ಮಾಡಿತ್ತು. ವರ್ಗಾವಣೆ ಆದ ಒಂದೇ ದಿನಕ್ಕೆ ಈಗ ಸಿಐಡಿ ತಂಡ ಕಲಬುರಗಿಯಿಂದ ಸಿಐಡಿ ತಂಡ ಈಗಾಗಲೇ ಆಗಮಿಸಿದೆ. ಯಾದಗಿರಿ ನಗರದಲ್ಲಿರುವಂಥ ಡಿವೈಎಸ್ ಅಂದರೆ ಯಾದಗಿರಿ ಸಬ್ ಡಿವಿಷನ್ ಡಿವೈಎಸ್ಪಿಯ ಕಚೇರಿಗೆ ಸಿಐಡಿ ಅಧಿಕಾರಿಗಳು ಬಂದರೆ ಈ ಒಂದು ಏನು ಬ್ಲೂ ಕಲರ್ ಬುಲೋರ್ ಏನು ಕಾಣ್ತದೆ ಆ ಒಂದು ಬ್ಲೂ ಕಲರ್ ಬುಲೋರದಲ್ಲಿ ಸಿಐಡಿ ಡಿವೈಎಸ್ಪಿ ಪುನೀತ್ ಅವರ ನೇತೃತ್ವ ತಂಡ ಈಗಾಗಲೇ ಎಂಟ್ರಿ ಕೊಟ್ಟಿರುವಂಥದ್ದು. ಸಾಕಷ್ಟು ಮಾಹಿತಿಯನ್ನು ಕಲೆ ಕೂಡ ಹಾಕ್ತಿರುವಂಥದ್ದು. ಡಿವೈಎಸ್ಪಿ ಕಚೇರಿಯಲ್ಲಿ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಕೇಸ್ ಫೈಲ್ ಕೂಡ ಪಡೆಯುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಕೇಸ್ ಸಿಐಡಿ ತನಿಖೆಗೆ ವಹಿಸಿದ ನಂತರ ಸಿಐಡಿ ತಂಡ ಬಂದ ನಂತರ ಮೊದಲಿಗೆ ಎಫ್ಐಆರ್ ಪ್ರತಿಯನ್ನು ಸಿಐಡಿ ಅಧಿಕಾರಿಗಳು ಪಡಿತಾರೆ. ಅದಾದ ನಂತರ ಕೇಸ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಪಡೆಯುವಂಥ ಕೆಲಸ ಕೂಡ ಸಿಐಡಿ ತಂಡ ಮಾಡ್ತಿರುವಂಥದ್ದು. ಸದ್ಯ ಈಗ ಡಿವೈಎಸ್ಪಿ ಕಚೇರಿಯಲ್ಲಿ ಅರ್ಧ ಗಂಟೆ ಮುಂಚೆನೇ ಈ ಒಂದು ಏನು ಸಿಐಡಿ ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡ್ತಾರೆ. ಅಗತ್ಯವಾದ ಮಾಹಿತಿ ಕೂಡ ಕಲೆ ಹಾಕುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಯಾಕಂದರೆ ಈಗಾಗಲೇ ಪಿಎಸ್ಐ ಯಾದಗಿರಿ ನಗರ ಠಾಣೆಯಿಂದ ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಆಗಿದ್ರು. ಆದರೆ ಅಲ್ಲಿ ಪೋಸ್ಟಿಂಗ್ ಪಡೆದಿರಲಿಲ್ಲ. ಅದಕ್ಕೂ ಮುಂಚಿತವಾಗಿ ಅವರ ಸಾವಾಗಿದೆ. ಈ ಸಾವಿನಿಂದ ಸಾಕಷ್ಟು ಅನುಮಾನಗಳು ಸಹಿತ ಉಟ್ಕೊಂಡಿರುತ್ತದೆ. ಈಗಾಗಲೇ ಅವರ ಕುಟುಂಬಸ್ಥರು ಸಹಿತ ಯಾದಗಿರಿ ಶಾಸಕರಂತ ಚೆನ್ನಾರೆಡ್ಡಿ ಪಾಟೀಲ್ ತುನೂರು ಹಾಗೂ ಅವರ ಪುತ್ರ ಪಂಪಣ್ಣಗೌಡ ವಿರುದ್ಧ ಗಂಭೀರವಾಗಿ ಆರೋಪ ಕೂಡ ಮಾಡಿದರು. 30 ಲಕ್ಷ ಹಣ ಕೊಟ್ಟರೆ ಮಾತ್ರ ಪೋಸ್ಟಿಂಗ್ ಮುಂದುವರಿಸುವುದಾಗಿ ಆರೋಪ ಸಹಿತ ಮಾಡಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಕೇಸ್ ಸಂಬಂಧಪಟ್ಟ ಈಗಾಗಲೇ ಯಾದಗಿರಿ ನಗರ ಠಾಣೆಯಲ್ಲಿ ನಿನ್ನೆಯಷ್ಟೇ ಎಫ್ಐಆರ್ ಕೂಡ ದಾಖಲಾಗಿದೆ. ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರು ದೂರು ನೀಡಿದರು. ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರ ನಿನ್ನೆಯಷ್ಟೇ ಕಲಬುರಗಿ ಈಶಾನ್ಯ ವಲಯದ IGP ಅಂತ ಅಜಯ್ ಇಲ್ಲೋರಿ ಅವರು ಕೂಡ ಬಂದು ಅಗತ್ಯವಾದಂಥ ಮಾಹಿತಿಯನ್ನು ಪಡೆದರು. ಅದಾದ ನಂತರ ಸರ್ಕಾರಕ್ಕೆ ಈ ಒಂದು ಕಂಪ್ಲೀಟ್ ಆದಂಥ ಘಟನೆಯ ಮಾಹಿತಿಯನ್ನು ಕೊಟ್ಟು ಕಚೇರಿಯಲ್ಲಿ ಅಗತ್ಯ ದಾಖಲೆಗಳು ಎಫ್ಐಆರ್ ಪ್ರತಿಯನ್ನು ಪಡೆದ ನಂತರ ಯಾದಗಿರಿ ನಗರ ಠಾಣೆ ಜೊತೆಗೆ ಸಾವಾಗಿರುವ ಸ್ಥಳಕ್ಕೂ ಸಹಿತ ಹೋಗುವಂಥ ಸಾಧ್ಯತೆ ಇದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.